ಬಂದಿದ್ದೀರಿ. ನೀವು ನಿಮ್ಮ ಪರಿಚಯ ಸ್ವಲ್ಪ ಹೇಳ್ತೀರಾ ಸರ್? ನನ್ನ ಪರಿಚಯ, ನನ್ನ ಹೆಸರು ಕಂಕೇಶ್ ಬಳಿಗಾರ್ ಅಂತ. ನನ್ನ ಸ್ವಂತ ಮಂಗಳೂರು. ನನಗೆ ಹವ್ಯಾಸಗಳು ಚಿತ್ರಕಲೆ ಮತ್ತು ಸಾಹಿತ್ಯ. ಅದು ನಾನು ಬಾಲ್ಯದಿಂದಲೇ ರೂಢಿಸಿಕೊಂಡು ಬಂದಿರ್ತಕ್ಕಂಥ ಹವ್ಯಾಸ. ನೀವು ಯಾವ ರೀತಿಯಾಗಿ ಕವಿತೆಗಳನ್ನು ಬರೆಯಬೇಕು? ನಾನು ಶಾಲಾ ಓದುವ ಸಮಯದಲ್ಲಿ ನಮಗೆ ಕಲಿತಕ್ಕಂಥ ಗುರುಗಳು ಅವರು ಕೂಡ ಕವಿಗಳಾಗಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ನಾವು ಬರೀಬೇಕಂತಕ್ಕಂಥ ಅಭಿಪ್ರಾಯ ನಮ್ಮಲ್ಲಿ ಮೂಡಿ ಬಂತು. ನಾವು ಸಣ್ಣ ಪುಟ್ಟ ಕವಿತೆಗಳನ್ನು ಬರೆದು ನಮ್ಮ ಗುರುಗಳಿಗೆ ತೋರಿಸಿದಾಗ ಅವರು ಕವಿತೆ ಬರೆಯಲು ಪ್ರೋತ್ಸಾಹ ಕೊಟ್ಟರು. ನಾನು ಸುಮಾರು 30-35 ವರ್ಷಗಳಿಂದ ನಾನು ಈ ಕವಿತೆಯನ್ನು ಪ್ರಾರಂಭಿಸಿಕೊಂಡು ಬರಿತಾ ಇದ್ದೇನೆ. ನಿಮ್ಮ ಇನ್ಸ್ಪಿರೇಷನ್ ಯಾರು? ನಮ್ಮ ಇನ್ಸ್ಪಿರೇಷನ್ ನಮ್ಮ ಸುತ್ತಮುತ್ತಲ ಪರಿಸರ, ನಮ್ಮ ಹಿರಿಯರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಿ, ಬೇರೆ ಬೇರೆ ಗ್ರಂಥಗಳನ್ನು ಓದಿದಾಗ ನಮಗೆ ಅಭಿಮಾನ ಬಿಟ್ಟು ನಾವು ಪದ್ಯಗಳನ್ನು ಬರೀಬೇಕು. ನಿಮಗೆ ಇಷ್ಟವಾದಂಥ ಕವಿ ಯಾರು? ನಮ್ಗೆ ಇಷ್ಟವಾದ ಕವಿಗಳು ನಮ್ಮ ಕರ್ನಾಟಕದ ಭಾಳ ಜನ. ನನಗೆ ಇಷ್ಟವಾದ ಕವಿ ಜಿ ಎಸ್ ಯಡಿಯೂರಪ್ಪ ಇರ್ಬೋದು, ಆಮೇಲೆ ಬೇಂದ್ರೆ ಅವರು, ಕುವೆಂಪು ಅವರು, ಭಾಳಷ್ಟು ಜನ ನನಗೆ ಇಷ್ಟವಾದ ಕವಿಗಳು. ಇಷ್ಟವಾದ ಕೃತಿಗಳು? ಇಷ್ಟವಾದ ಕೃತಿಗಳು ನಮಗೆ ಜಿ ಎಸ್ ಯಡಿಯೂರಪ್ಪ ಅವರು ಬರೆದಿರ್ತಕ್ಕಂಥ ಕೃತಿಗಳು, ಆಮೇಲೆ ಕುವೆಂಪು ಅವರು ಬರೆದಿರ್ತಕ್ಕಂಥ ಕೃತಿಗಳು, ಆಮೇಲೆ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಕಾವ್ಯಗಳು, ಇವೆಲ್ಲ ನನಗೆ ಇಷ್ಟವಾದ ಕೃತಿಗಳು. ಆಮೇಲೆ ಎಸ್ ಎಲ್ ಭೈರಪ್ಪ ಅವರು ಬರೆದಿರ್ತಕ್ಕಂಥ ಕಾದಂಬರಿಗಳು, ಅವರ ಅನೇಕ ಕಾದಂಬರಿಗಳು ನಾವು ಓದಿದ್ದು. ಅಂಚು, ನಿರಾಕರಣ, ದೂರ ಸಜ್ಜರು, ನಾಯಿನೆರಳು, ತಬ್ಬಲಿ ನೀನಾದೆ ಮಗನೇ, ಪರ್ವ. ನೀವು ಯಾವ ಯಾವ ವಿಷಯಗಳ ಮೇಲೆ ಹೆಚ್ಚು ಕವಿತೆಗಳನ್ನು ಬರೀತೀವಿ? ವಿಷಯಗಳು ಇಂಥದ್ದಂತಿಲ್ಲ. ಕವಿತೆ ಬರೆಯೋಕ್ಕೆ ನಮ್ಗೆ ಯಾವ ವಸ್ತು ನಮಗೆ ಸಿಗ್ತೈತೋ ಅಥವಾ ನಮ್ಮ ಸುತ್ತಮುತ್ತ ಪರಿಸರದೊಳಗೆ ನಮಗೇನು ಕಾಣುತ್ತೋ ಅಂಥ ವಿಷಯಗಳನ್ನು ಕುರಿತು ಬರೀತೀವಿ. ಅದಕ್ಕೆ ಹೆಚ್ಚಾಗಿ ನಾನು ನಮ್ಮ ಇಲ್ಲಿ ಬಯಲುಸೀಮೆ ಆಗೋದ್ರಿಂದ ನಮ್ಮ ಸಾಮಾಜಿಕವಾಗಿರ್ತಕ್ಕಂಥ ನಮ್ಮ ಇಲ್ಲಿರ್ತಕ್ಕಂಥ ಕಾಣ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಮಾತ್ರ ನಾವು ಕವಿತೆಗಳು ಬರೀತೀವಿ. ಕವಿತೆ ಬರೀಬೇಕಾದ್ರೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಕವಿತೆ ಬರೆಯೋಕ್ಕೆ ಸಮಯ ಅಂತ ಬೇಕಾಗಿಲ್ಲ. ಅದು ಕವಿತೆ ಯಾವಾಗಾದರೂ ಹುಟ್ಟಬಹುದು. ಯಾವುದಾದ್ರೂ ಒಂದು ಸನ್ನಿವೇಶ, ಸಂದರ್ಭಗಳು ಅದು ತಾಗಿದಾಗ ಅಥವಾ ಮನಸ್ಸಿಗೆ ಅದು ಇಷ್ಟವಾದಾಗ ಕವಿತೆ ಹುಟ್ಟುತ್ತೆ. ಅದು ಕವಿತೆ ಬರೆಯೋಕ್ಕೆ ಸಮಯವೂ ಇಲ್ಲ. ಅದು ಯಾವಾಗಾದರೂ ಬರೀಬೋದು. ನಾವು ಮಧ್ಯಾಹ್ನದಲ್ಲಿ ಬರೀಬೋದು, ಬೆಳಗ್ಗೆ ಬರೀಬೋದು, ಸಾಯಂಕಾಲ ಬರೀಬೋದು. ನಮಗೆ ವಿಚಾರಗಳ ಶಕ್ತಿ ಯಾವಾಗ ನಮ್ಮ ಹತ್ರ ಬರ್ತೈತೆ ಅವಾಗ ನಾವು ಕವಿತೆ ಬರೀಬೋದು. ನಿಮ್ಮ ಎಜುಕೇಷನ್ ಸರ್ವಿಸ್ ಎಷ್ಟು ವರ್ಷ? ನಮ್ಮದು ಸರ್ವಿಸ್ ಈಗ 34 ವರ್ಷ. ನನ್ನ ಎಜುಕೇಷನ್ SLC ಮತ್ತು TCH. ಎಲ್ಲೆಲ್ಲಿ ಎಜುಕೇಷನ್? ನನ್ನ ಎಜುಕೇಷನ್ 1ರಿಂದ 10ನೇ ತರಗತಿವರೆಗೆ ಮಂಗಳೂರು ಗ್ರಾಮದಲ್ಲಿ, PUC ಕೊಪ್ಪಳದಲ್ಲಿ ಮತ್ತು TCH ಕೊಪ್ಪಳದಲ್ಲಿ. ನೀವು ನಿಮ್ಮದೊಂದು ಯಾವ್ದಾರ ಕವಿತೆ ಹೇಳ್ತಾರೆ? ನಾನು ಬರೆದ ಕವಿತೆಗಳು ಸಾಕಷ್ಟು ಇದಾವೆ. ಯಾವುದಾದ್ರೂ ಒಂದು ಕವಿತೆ ಅಂದರೆ ಈಗ ಒಂದು ಕವಿತೆ ನೆನಪಿಲ್ಲಕ್ಕೆ ದೊಡ್ಡ ದೊಡ್ಡ ಕವಿತೆಗಳಿಂದ ಒಂದು ಚುಟುಕುಗಳನ್ನು ಹೇಳಬೇಕಾಗ್ತದೆ. ನಾನು ಪ್ರಥಮ ಬಾರಿಗೆ ಬರೆದಿರ್ತಕ್ಕಂಥ ಚುಟುಕು ಅಂದರೆ ವಿಜಯಶಾಲಿ ಅಂತ ಒಂದು ಚುಟುಕು ಬರೆದೆ ನಾನು. ಅದೇ ಕಾರಣ ನಾನು TCH ಮಾಡ್ಕೊಂಡು ಬರ್ತಕ್ಕಂಥ ಸಂದರ್ಭದೊಳಗೆ ನನಗೆ ಒಂದು ಅನುಭವ ಆಯಿತು. ಅದಕ್ಕೆ ವಿಜಯಶಾಲಿ ಅಂತ ಒಂದು ಒಂದು ಚುಟುಕು ಬರ್ತಂತೆ. ಜೀವನವೇ ಪರೀಕ್ಷೆ, ಜಗತ್ತೇ ಪರೀಕ್ಷಾ ಕೊಠಡಿ, ದೇವರೇ ಮೇಲ್ವಿಚಾರಕ, ಮನಸ್ಸೆಂಬ ಪೇಪರ್ನಲ್ಲಿ ಧೈರ್ಯ ಇಂಕನ್ನು ಹಾಕಿ ಬರೆದವರೆ ಇಲ್ಲಿ ವಿಜಯಶಾಲಿ ಅಂತ ನಾನು ಪ್ರಥಮವಾಗಿ ಚುಟುಕನ್ನು ಬರೆದೆ. ತದನಂತರದಲ್ಲಿ ನಾನೀಗ ಚುಟುಕುಗಳನ್ನು ಕವಿತೆಗಳನ್ನು ಬರಿತಾ ಬರ್ತೀನಿ. ಸುಮಾರು ಎಷ್ಟು ಕವಿತೆಗಳನ್ನು ಬರ್ತೀನಿ? ಸುಮಾರು ಒಂದು 1000-2000 ಕವಿತೆಗಳನ್ನು ಬರೀತೀನಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು? ವಿದ್ಯಾರ್ಥಿಗಳ ಸಲಹೆ ಅಂತ ನಿರಂತರವಾಗಿ ಓದಬೇಕು, ಆಮೇಲೆ ಸತತವಾಗಿ ಪ್ರಯತ್ನ ಪಡಬೇಕು, ಆಲಸ್ಯ ಮಾಡಬಾರ್ದು, ಆಮೇಲೆ ಯಾವುದೇ ವಿದ್ಯೆಯನ್ನು ಕಲಿಯೋಕ್ಕೆ ಸ್ವಾಭಿಮಾನ ಪಡಬಾರ್ದು. ನಮಗೆ ಎಲ್ಲಿ ವಿದ್ಯೆ ಸಿಗುತ್ತೋ ಅವ್ರ ಹತ್ರ ಹೋಗಿ ವಿಧೇಯತೆಯಿಂದ ವಿದ್ಯಾರ್ಥಿಗಳು ಕಲಿಬೇಕು. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇನಪ್ಪ ಅಂದರೆ ವಿಧೇಯತೆ ಇದ್ದಾಗ ಮಾತ್ರ ಜ್ಞಾನ ದೊರೆತೈತೆ. ಅದಕ್ಕೆ ವಿದ್ಯಾರ್ಥಿಗಳು ಯಾವಾಗಲೂ ವಿಧೇಯತೆಯಿಂದ ನಡ್ಕೋಬೇಕು, ಸತತ ಅಭ್ಯಾಸ ಮಾಡಬೇಕು. ಅಂದಾಗ ಮಾತ್ರ ಅವ್ರ ಬದುಕು ಯಶಸ್ಸಾಗುತ್ತೆ ಅಂತ ನಾನು ಹೇಳ್ತೇನೆ. ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಮಾಡ್ತಿದ್ದೆ ಸರ್, ಯಾವ ರೀತಿಯನ್ನು ಮೊದಲು ಆರಂಭಿಸಿದ್ದೆ? ನಾನು ಚಿತ್ರಕಲೆ ಆರಂಭಿಸಿದ್ದು ಸುಮಾರು ವರ್ಷಗಳ ಹಿಂದೆ. ನನಗೆ ಅನೇಕ ಚಿತ್ರಗಳನ್ನು ನೋಡಿದೆ. ದೊಡ್ಡ ದೊಡ್ಡ ಕಲಾವಿದರ ಚಿತ್ರಗಳನ್ನು ನೋಡ್ತಾ ಇದ್ದೆ. ನಮ್ಮೂರಾಗ
ಅನೇಕ ಕಲಾವಿದರ ಚಿತ್ರಗಳು ಬರೆದಿದ್ದರು, ಗೋಡೆ ಬರಹಗಳು. ಆ ನಂತರ ನಮ್ಮ ಹಳ್ಳಿಯಲ್ಲಿ ಒಂದು ಸಂಪ್ರದಾಯ ಇತ್ತು. ಒಂದು ಲಗ್ನ ಮನೆಗೆ, ಹೊಸ ಮನೆ ಓಪನಿಂಗಿಗೆ ಅಲ್ಲಿ ನಾವು ಶ್ರೀಕಾರಗಳನ್ನು ಹಾಕಬೇಕಾಗತ್ತು. ಅಂಥ ಸಂದರ್ಭಗಳಲ್ಲಿ ಅವರನ್ನು ನೋಡಿ ನಾವು ಚಿತ್ರಕಲೆಯನ್ನು ಕಲಿತ್ಕೊಂಡ್ವಿ. ಈ ಚಿತ್ರಕಲೆ ನಮಗೇನಂತೂ ಒಂದು ಹವ್ಯಾಸವಾಗಿ ಬೆಳೆದು ದೊಡ್ಡ ದೊಡ್ಡ ಕಲಾವಿದರ ಬಂದಿರತಕ್ಕಂಥ ಚಿತ್ರಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಒಂದು ಚಿತ್ರಕಲೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಅವಾಗಿಂದ ನಮಗೆ ಪ್ರೇರಣೆಯಾಗಿ ಇವತ್ತು ಅದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೊಂದಿದ್ದೀವಿ. ಡ್ರಾಯಿಂಗ್ ಪೇಂಟಿಂಗ್ ಮಾಡೋದ್ರಿಂದ ಯಾವ ರೀತಿಯ ತರಬೇತಿಯನ್ನು ಪಡೆದಿದ್ದೀರಿ? ನನಗೆ ಯಾವ ಥರದ ತರಬೇತಿ ಆಗಿಲ್ಲ. ನಾವು ಚಿತ್ರಕಲೆಗಾಗಿ ತರಬೇತಿಗಳಿವೆ. ಇದಕ್ಕಾಗಿ ಹೆಂಗೆ ನಾವು ಪ್ರತಿಯೊಂದು ವಿಷಯಕ್ಕೆ ಹೆಂಗೆ ನಾವು ಸಬ್ಜೆಕ್ಟ್ ಅದೋ ಹಂಗತಿ ಈ ಚಿತ್ರಕಲೆಗೆ DM ಅಂತಂದು ಕೆಲವೊಂದು ಕೋರ್ಸ್ಗಳು, ಯಾವುದೇ ಕೋರ್ಸ್ಗಳನ್ನು ಮಾಡಿಲ್ಲ. ನಾವು ಹವ್ಯಾಸಿ ಕಲಾವಿದರು. ನಾವು ಸ್ವತಃ ಇನ್ನೊಬ್ಬರ ಚಿತ್ರಕಲೆಗಳನ್ನು ನೋಡಿ ನಾವು ಮನಸಾರೆ ಕಲ್ತವ್ರು. ಡ್ರಾಯಿಂಗ್ ಮಾಡಬೇಕಾದ್ರೆ ಸರ್ ಯಾವ ವಸ್ತುಗಳನ್ನು ಬಳಸ್ತೀವಿ? ಯಾವ ವಸ್ತುಗಳನ್ನು ಇಲ್ಲಿ ಚಿತ್ರಕಲೆಗೆ ಬೇಕಾಗಿದ್ದ ವಸ್ತುಗಳು ಬ್ರಷು, ಬಣ್ಣ ಇಷ್ಟೇ, ಮತ್ತು ಯಾವ ವಸ್ತುಗಳಲ್ಲ.